ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫೆಬ್ರವರಿ 24, 2026ರಿಂದ ಮಾರ್ಚ್ 3, 2026ವರೆಗೆ ಹೋಲಾಷ್ಟಕ್ಕಿದೆ. ಮಕ್ಕಳಿರುವ ಮನೆಯಲ್ಲಿ ಮಕ್ಕಳನ್ನ ಜೋಪಾನಾಗಿ ನೋಡ್ಕೊಳ್ಳಿ. ಯಾಕಂದರೆ ಈ ಟೈಮು ಈ ಮಾಟ ಮಂತ್ರ ಮಾಡೋರಿಗೆ ತುಂಬ ಶಕ್ತಿ ಜಾಸ್ತಿ ಆಗಿರುತ್ತೆ. ನಿಮ್ಮ ಮಕ್ಕಳನ್ನ 3 ದಾರಿ ಇರೋ ಕಡೆ ಒಬ್ಬೊಬ್ಬರೇ ಕಳ್ಸೋಕ್ಕೆ ಹೋಗಬೇಡಿ. ಹಾಗೆ ನಿಮ್ಮ ಮಕ್ಕಳನ್ನ ರಾತ್ರಿ ಅವ್ರ ಬಟ್ಟೆಗಳನ್ನ ಹೊರಗೆ ಹಾಕಕ್ಕೆ ಹೋಗಬೇಡಿ. ಯಾರಾದ್ರು ಸಿಹಿ ತಿನಿಸುಗಳನ್ನ ಕೊಡೋಕ್ಕೆ ಹೋದರೆ ಮಕ್ಕಳೇ ತಗೊಳ್ಬೇಡಿ ಅಂತ ಹೇಳಿ. ಅಂದರೆ ಗುರ್ತ ಪರಿಚಯ ಇಲ್ಲದವರು ಕೊಡೋಕ್ಕೆ ಹೋದರೆ ತಗೊಳಕ್ಕೆ ಹೋಗೋಕ್ಕೆ ಹೇಳಬೇಡಿ. ಯಾಕಂದರೆ ಈ ಟೈಮ್ಗಳು ಹೋಲಾಷ್ಟಕ್ಕಿದೆ. ಹೋಲಾಷ್ಟ ಎಂದರೆ ಹೋಳಿ ಹಬ್ಬಕ್ಕೆ ಮುನ್ನ ಬರುವ 8 ದಿನಗಳ ಮುಂಚೆ ಬರೋದು. ಇದು ಸಾಮಾನ್ಯವಾಗಿ ಫಾಲ್ಗುಣ ಮಾಸದ ಶುಕ್ಲ ಅಷ್ಟಮಿಯಿಂದ ಪೂರ್ಣಿಮಾದವರೆಗೆ ಇರುತ್ತೆ. ಈ ದಿನಗಳಲ್ಲಿ ಶುಭ ಕಾರ್ಯ ಅಂದರೆ ಮದುವೆ, ಗೃಹ ಪ್ರವೇಶ, ಹೊಸ ವ್ಯಾಪಾರ ಏನೇ ಆರಂಭ ಮಾಡೋದಾದರೂ ಮಾಡಲ್ಲ. ಯಾಕಂದರೆ ಗ್ರಹಗಳು ಅಶುಭ ಸ್ಥಿತಿಯಲ್ಲಿರುತ್ತೆ, ಹಾಗಾಗಿ ಮಾಡೋಕ್ಕೆ ಹೋಗಲ್ಲ. ಸೊ ಈ ಟೈಮಲ್ಲಿ ವಿಷ್ಣು ನಾರಾಯಣ ಪೂಜೆ, ಗಾಯತ್ರಿ ಮಂತ್ರ, ದಾನ ಧರ್ಮ, ಮನಃಶಾಂತಿಗೆ ಉಪವಾಸನೆಲ್ಲ ಮಾಡ್ತಾರೆ. ಸೊ ಪುರಾಣ ಕಥೆಯಲ್ಲಿ ಹೇಳೋದಂತಾದರೆ ಹೋಲಾಷ್ಟಕ ಅವಧಿಯಲ್ಲಿ ಭಕ್ತ ಪ್ರಹ್ಲಾದನನ್ನು ರಕ್ಷಿಸಲು ದೇವರು ನೇರವಾದ ಕಥೆ ಇದೆ ಒಂದು. ಹಿರಣ್ಯಕಶಿಪು ತನ್ನ ಮಗ ಪ್ರಹ್ಲಾದನನ್ನು ಕೊಲ್ಲಲು ಯತ್ನಿಸಿದಾಗ ಅವನ ಸಹೋದರಿ ಹೋಲಿಕೆ ಅಗ್ನಿಯಲ್ಲಿ ಕುಳಿತುಕೊಳ್ತಾಳೆ. ಆದರೆ ದೇವರ ಕೃಪೆಯಿಂದ ಪ್ರಹ್ಲಾದ ಉಳಿದು ಹೋಲಿಕಾ ದಹನಗೊಳ್ತಾಳೆ. ಸೊ ಹಾಗಾಗಿ ಹೋಲಿಕಾ ದಹನವನ್ನು ಆಚರಿಸುತ್ತಾರೆ. ಸೊ ಈ ಟೈಮಲ್ಲಿ ನಿಮ್ಮ ಮಕ್ಕಳನ್ನೆಲ್ಲ ಜೋಪಾನಾಗಿ ನೋಡ್ಕೊಳ್ಳಿ ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.